ಪಾಲಿಕೆ ಸರ್ವ ಸದಸ್ಯರಿಗೆ ಗೊತ್ತುವಳಿ ಸ್ವೀಕರಿಸಿದ ಮಹಾನಗರ ಪಾಲಿಕೆ ಸರ್ವ ಸದಸ್ಯರಿಗೆ ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ ಕರ್ನಾಟಕ ಸೇನೆಗೆ ಕನ್ನಡ ವೃದ್ಧಿ ಮಾಡೋರಿಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಕಿತ್ತೂರು ಕರ್ನಾಟಕ ಸೇನೆಗೆ ಕಿತ್ತೂರು ಕರ್ನಾಟಕ ಸೇನೆಗೆ ಕಿತ್ತೂರು ಕರ್ನಾಟಕ ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು. ಏನು ಮಹಾನಗರ ಪಾಲಿಕೆ ಏನು ಮೇಯರ್ ಆಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಈ ನಡೆಯುವಂಥ ಸಾಮಾನ್ಯ ಸಭೆಗಳಲ್ಲಿ ಕನ್ನಡದ ಪರವಾದ ಗೊತ್ತುವಳಿಯನ್ನು ಸ್ವೀಕಾರ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡದ ನಗರ ಸೇವಕರಿದ್ದಾರೆ. ಇದ್ರೂ ಕೂಡ ಆಡಳಿತ ಪಕ್ಷ ಕನ್ನಡದಲ್ಲಿ ಇದ್ರೂ ಕೂಡ BJP ಅವರು ಇದ್ದಾರೆ. ಮತ್ತು ಇವರು ಕನ್ನಡದ ಗೊತ್ತುವಳಿ ಸ್ವೀಕಾರ ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಇವರು ಮಾಡ್ತಕ್ಕಂಥ ಏನು ವಿಳಂಬ ಧೋರಣೆ ಇದನ್ನು ಖಂಡಿಸಿ ನಾವು ಇವತ್ತು ಕಿತ್ತೂರು ಕನ್ನಡ ಸೇನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನು ಉಳಿದ ಕನ್ನಡಪರ ಸಂಘಟನೆ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಅದರ ನಾವು ಹೋರಾಟ ಪ್ರಾರಂಭ ಮಾಡಿದಾಗ ಕೂಡ ಅವರು ಈಗ 3 ತಿಂಗಳಾಯಿತು ಯಾವುದೇ ರೀತಿಯ ಸಭೆ ತಗೊಂಡಿಲ್ಲ ಮತ್ತು ಕನ್ನಡಪರದ ಗೊತ್ತುವಳಿಯನ್ನು ಸ್ವೀಕಾರ ಮಾಡುವಲ್ಲಿ ಈ ಸಭೆಯಲ್ಲಿ ಕೂಡ ನಿರ್ಣಯ ತಗೊಂಡಿಲ್ಲ. ಈ ಕಾರಣಕ್ಕಾಗಿ ಯಾವುದಾದ್ರೂ ರಾಜಕೀಯ ನಾಯಕರ ಒತ್ತಡ ಐತೆನ ಅಂಗೀಕರಣ ಮಾಡುವಲ್ಲಿ ರಾಜಕೀಯ ನಾಯಕರು ಏನಾದ್ರು ಒತ್ತಡ ಇದ್ದರೆ ಆ ರಾಜಕೀಯ ನಾಯಕರ ಹೆಸರನ್ನು ಹೇಳಿ ಅವ್ರು ಯಾವುದೇ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕ ಆಗಿರಲಿ ಅಥವಾ BJP ಅವರಾಗಿರಲಿ ಬೇಕಾದವರಾಗಿರಲಿ ಅವ್ರಿಗೆ ಬುದ್ಧಿ ಕಲಿಸೋಕೆ ನಮ್ಮ ಕನ್ನಡಪರ ಸಂಘಟನೆಗಳಿದ್ದಾವೆ. ಮತ್ತು ಅವರೇನು ಸರ್ಕಾರ ನಮ್ಮ ನಾಡು ನುಡಿ ವಿಚಾರವಾಗಿ ಬೆಳಗಾವಿ ಗಡಿವ ಏನು ಬೆಳಗಾವಿ ಕರ್ನಾಟಕದ ವಿಭಜನೆ ಅಂತೇಳಿ ಗೊತ್ತುವಳಿ ಸ್ವೀಕಾರ ಮಾಡೋಕ್ಕೆ ಇವ್ರಿಗೆ ಕನ್ನಡ ಪರವಾಗಿ ನಿಲ್ಲು ತಗೊಳಕ್ಕಾಗಲಿಲ್ಲ ಅಂದ್ರೆ ಇವರು ನಮ್ಮ ಕರ್ನಾಟಕ ಸರ್ಕಾರ ಕೊಡುವಂಥ ವಾಹನ ಆಗಿರ್ಬೋದು, ಸೌಲಭ್ಯವಾಗಿರ್ಬೋದು ಇವನ್ನೆಲ್ಲ ಬಿಡಬೇಕು, ತಮ್ಮ ವೈಯಕ್ತಿಕ ವಾಹನವನ್ನು ಬಳಸಬೇಕಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಮಹೇಶ್ ಶಿಗಳಿ, ರಾಜ್ಯಾಧ್ಯಕ್ಷರು ಯುವ ಘಟಕ ಕಿತ್ತೂರು ಕನ್ನಡ ಸಂಘ.